ಹಲೋ ಗೈಸ್, ನಾನು ಇವತ್ತು ಮಾರ್ನಿಂಗ್ ಬೇಗ ಎದ್ದು ಇವತ್ತು ವರಲಕ್ಷ್ಮಿ ಪೂಜೆ ಇರೋದ್ರಿಂದ ಪೂಜೆ ಮಾಡುವ ಅಂತ 6 ಗಂಟೆಗೆ ಎದ್ದೆ. ಸೊ ನನಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅನ್ನೋದು ಆಸೆ ಇತ್ತು. ಸೊ ಒಬ್ಬಳೇ ಇರೋದ್ರಿಂದ ನನಗೆ ಅಷ್ಟು ಬೇಗ ಮಾಡೋಕ್ಕೆ ಆಗಲಿಲ್ಲ. ಸೊ ಆದಷ್ಟು ಮುಂದಿನ ವರ್ಷ ಟ್ರೈ ಮಾಡೋಣ ಅಂತ ಈ ವರ್ಷ ಸಂಜೆ ಪೂಜೆ ಮಾಡೋಣ ಅಂತ ಬೆಳಗ್ಗೆನೇ ಎದ್ದು ಮನೆ ಮುಂದೆ ರಂಗೋಲಿ ಬಿಟ್ಟೆ. ಸೊ ನಮ್ಮನೆ ಮುಂದೆ ತುಂಬ ಗಾಳಿ ಇರೋದ್ರಿಂದ ಬಿಡ್ತಿರ್ಬೇಕಾದ್ರೇ ರಂಗೋಲಿ ಹಾರಿ ಹಾರಿ ಹೋಗ್ತಾಯಿತ್ತು. ಸೊ ಹಂಗಾಗಿ ನಾನು ಕಲರಿಂಗು ತುಂಬ ಮಾಡೋಕ್ಕೆ ಹೋಗಲಿಲ್ಲ. ಸ್ವಲ್ಪ ಲೈಟಾಗಿ ಕಲರಿಂಗ್ ಮಾಡಿ ಹಾಗೆ ಸ್ಟಾಪ್ ಮಾಡಿದೆ. ನಾನು ಲಾಸ್ಟ್ 3 ಇಯರ್ಸಿಂದ ನಾನು ವರಲಕ್ಷ್ಮಿ ಪೂಜೆ ಮಾಡಿರಲಿಲ್ಲ. ಏನಕ್ಕಂತ ಅಂದರೆ ನಾನು ಮದುವೆ ಆದ ವರ್ಷದಲ್ಲಿ ಸ್ಟಾರ್ಟಿಂಗ್ ಒಂದು ಪೂಜೆ ಮಾಡಿದ್ದೆ. ನೆಕ್ಸ್ಟ್ ನಾವು ರೆಂಟ್ ಹೌಸ್ಗೆ ಶಿಫ್ಟ್ ಆದೋ. ಸೊ ಹಂಗಾಗಿ 3 ಇಯರ್ಸಿಂದ ನಾನು ರೆಂಟ್ ಹೌಸಲ್ಲಿದ್ದೆ. ನನಗೇನಕ್ಕೋ ಮನಸ್ಸಾಗಲಿಲ್ಲ, ಹಾಗಾಗಿ ನಾನು ವರಲಕ್ಷ್ಮಿ ಹಬ್ಬ ಮಾಡಲಿಲ್ಲ. ಈಗ ಓನ್ ಹೌಸ್ ಶಿಫ್ಟ್ ಆದೋ, ಹಾಗಾಗಿ ಹೊಸ ಮನೇಲಿ ಹೊಸದಾಗಿ ಶುರು ಮಾಡೋಣ ಅಂತ ಮೊದಲನೇ ವರ್ಷ ಅನ್ನೋ ರೀತಿಲಿ ನಾನು ಈ ವರ್ಷ ಶುರು ಮಾಡೋಣ ಅಂತ ಶುರು ಮಾಡ್ತಿದ್ದೀನಿ. ಸೊ ನಾನು ರಂಗೋಲಿ ಎಲ್ಲ ಬಿಟ್ಟು ಬಂದಮೇಲೆ ದೇವ್ರ ಸಾಮಾನೆಲ್ಲ ತೊಳ್ಕೊಂಡೆ. ವೀಡಿಯೋ ಸ್ಕಿಪ್ ಆಗಿದೆ ಅದು. ಸೊ ದೇವ್ರ ಮನೆಯೆಲ್ಲ ಸಾಮಾನು ತೊಳ್ಕೊಳ್ಳೋಷ್ಟರೊಳಗೆ ನಾನು ಬೇಳೆನ ಬೇಯಕ್ಕಿಟ್ಟಿದ್ದೆ ಕುಕ್ಕರಲ್ಲಿ. ಅದಾದಮೇಲೆ ನಾನು ಅಡುಗೆ ಶುರು ಮಾಡಿದೆ. ಮನೇಲಿ ನಾನು ಮಗಳು ಇಬ್ಬರೇ ಇದ್ದಿದ್ದು. ಅವಳು ನನ್ನ ಮಗಳು ನನಗೆ ಹೆಲ್ಪ್ ಮಾಡ್ತೀನಿ ಮಮ್ಮಿ ಅಂತ ಬಂದು ಕೂತ್ಕೊಂಡ್ಳು. ಸೊ ಅವಳಿಗೂ ಬೋರ್ ಆಗ್ತಿದೆ ಅಂದ್ಬಿಟ್ಟು ನಾನು ಜೊತೆಲೇ ಕೂರಿಸ್ಕೊಂಡು ಅಡುಗೆ ಮಾಡೋಕ್ಕೆ ಶುರು ಮಾಡಿದೆ. ಅಂದರೆ ನನಗೆ ಯಾವಾಗಲೂ ಅಡುಗೆ ವಿಷಯದಲ್ಲಿ ಕೆಲವು ಜನಗಳು 2 ಡೇಸ್ ಮುಂಚೆನೇ ಎಲ್ಲ ಥರ ತಿಂಡಿಗಳನ್ನ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ನನಗದು ಮನಸ್ಸಾಗಲ್ಲ. ಏನಕ್ಕೆ, ಯಾವ ಉದ್ದೇಶಕ್ಕೆ ಅಂದರೆ, ಈಗ ನಾವು ಒಂದು ನೈಟ್ ಏನಾದರೂ ರೈಸ್ ಏನಾದ್ರು ಮಾಡಿಟ್ಟಿರ್ತೀವಿ, ಮಿಸ್ಸಾಗಿ ಏನಾದ್ರು ತಿನ್ನಲಿಲ್ಲ ಅಂದ್ರೂ ನಾವು ಬೆಳಗ್ಗೆ ಎದ್ದು ಅದನ್ನು ಫ್ರೆಶ್ ಅಂತ ಅನ್ನಲ್ಲ, ತಂಗ್ಳ ಅಂತಲೇ ಅಂತೀವಿ. ಸೊ ನನಗೆ ಅದೇ ಥರ ಫೀಲ್ ಆಗುತ್ತೆ. ನನಗೆ 2 ಡೇಸ್ ಮುಂಚೆನೇ ಮಾಡಿಟ್ಟರೆ ಅದು ಒಂದು ನೈಟ್ ಕಳೀತು ಅಂತ ಅಂದರೆ ನನಗೆ ಅದು ಊಟ ತಂಗ್ಳಂತ ಅನಿಸುತ್ತೆ. ನನಗೆ ದೇವ್ರ ನೈವೇದ್ಯಕ್ಕೆ ಇಡೋದಕ್ಕೆ ಮನಸ್ಸಾಗೋದಿಲ್ಲ. ಸೊ ಹಂಗಾಗಿ ನಂಗೆ ನೈವೇದ್ಯಕ್ಕೆ ಎಷ್ಟು ಬೇಕು ಅಷ್ಟೇ ಲಿಮಿಟೆಡಾಗಿ ನಾನು ಮಾಡ್ಕೊತೀನಿ. ಫ್ರೆಶ್ಶಾಗಿ ಮಾಡಿದ್ರೆ ನನ್ನ ಮನಸ್ಗೂ ಒಂಥರ ಸಮಾಧಾನ. ಸೊ ಹಂಗಾಗಿ ನೈವೇದ್ಯಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟೇ ನಾನು ಮಾಡಿಕೊಂಡೆ. ಅಂದರೆ ನನಗೆ ಇದ್ದಿದ್ದು ಒಬ್ಬಳೇ ಇರೋದ್ರಿಂದ ರಿಸ್ಕ್ ಆಗೋವಂಥದ್ದು ಸ್ವೀಟ್ ಮಾಡೋಕ್ಕೆ ಹೋಗಲಿಲ್ಲ. ಸ್ವಲ್ಪ ಲೈಟಾಗಿ ಪಾಯಸ, ಕೇಸರಿ ಬಾತ್ ಮತ್ತು ಒಬ್ಬಟ್ಟು ಆ ಟೈಪು ನಾನು ಮಾಡಿದೆ. ಆದಷ್ಟು ಬೇಗ ಮಾಡೋಣ ಅಂದ್ಬಿಟ್ಟು ನಾನು ಬೆಳಿಗ್ಗೆ 6 ಗಂಟೆ ಎದ್ದಿದ್ದವಳು ರೆಸ್ಟೇ ಮಾಡಿಲ್ಲ, ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದೆ. ಏನೋ ಒಂಥರ ಹಬ್ಬದ ಥರ ಕಳೆನೂ ಫೀಲ್ ಆಗುತ್ತೆ. ಅವತ್ತಿನ ದಿನ ಎಲ್ಲ ಕೆಲಸ ಮಾಡಿಕೊಂಡು ದೇವ್ರಿಗೆ ಅಂತಲೇ ನೈವೇದ್ಯಕ್ಕೆ ರೆಡಿ ಮಾಡ್ತಾಯಿದ್ದರೆ ಏನೋ ಒಂಥರ ಫೀಲ್ ಚೆನ್ನಾಗಿರುತ್ತೆ. ನನಗೆ 2 ಡೇಸ್ ಮುಂಚೆ ಎಲ್ಲ ಮಾಡ್ಕೊಳ್ಳೋದು ಇಷ್ಟ ಆಗೋದಿಲ್ಲ. ಸೊ ಹಂಗಾಗಿ ನಾನು ಹಂಗೆ ಮಾಡ್ಕೊಳ್ದೇ ಫ್ರೆಶ್ಶಾಗಿ ಅವತ್ತೇ ಮಾಡಿದೆ. ಅಂದರೆ ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಇಟ್ಟಾದಮೇಲೆ ಜಾಸ್ತಿನೇ ಮಾಡಿರ್ತೀನಿ. ಅಂದರೆ ಈಗ ಹೂರಣ ಎಲ್ಲ ಜಾಸ್ತಿ ಮಾಡಿರ್ತೀನಿ. ಅದನ್ನೆಲ್ಲ ಪೂಜೆ ಎಲ್ಲ ಆದಮೇಲೆ ಮನೆಯವರೆಲ್ಲ ಕೂತ್ಕೊಂಡು ಸಂಜೆ ಅಷ್ಟೊಳಗೆಲ್ಲ ಬರ್ತಾರಲ್ಲ, ಅವಾಗೆಲ್ಲ ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ನಾನು ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿಕೊಂಡೆ. ಸೊ ಪ್ರಿಪ್ರೇಷನ್ ಅಂತೂ ನಾನು ಹಿಂದಿನ ದಿನ ನಾನು ಏನೂ ಮಾಡ್ಕೊಂಡಿರೋದಿಲ್ಲ. ಸೊ ಮನೆ ಕ್ಲೀನಿಂಗ್ ಆದ್ರೂ ಅಷ್ಟೇ, ನಾನು ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿದ್ದು. ಅಂದರೆ ತುಂಬ ಜನ ಒಂದು ವೀಕಿಂದನೂ ಪಾತ್ರೆ ಎಲ್ಲ ತೊಳೆಯೋದು, ಅದು ಮಾಡೋದು ಇದು ಮಾಡೋದೆಲ್ಲ ಮಾಡ್ತಾರೆ. ಸೊ ನಾವೀಗ ಹೊಸ್ದಾಗಿ ಮನೆ ಶಿಫ್ಟ್ ಆಗಿದ್ದಲ್ಲ, ಸೊ ಹಂಗಾಗಿ ಅಷ್ಟೊಂದೆಲ್ಲ ರಿಸ್ಕ್ ಇರಲಿಲ್ಲ. ಹಾಗಾಗಿ ನಾನು ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿದೆ. ಇನ್ನೊಂದು ಏನಪ್ಪ ಅಂದರೆ, ನಾನು ಎಕ್ಸ್ಟ್ರಾ ಆ ಥರ ಪಾತ್ರೆಗಳನ್ನೆಲ್ಲ ಇಟ್ಕೊಂಡಿಲ್ಲ. ಎಷ್ಟು ಬೇಕೋ ಅಷ್ಟೇ. ಹಾಗಾಗಿ ನಾನು ಯಾವಾಗಲೂ ಪ್ರತಿ ವಾರ ಮಾಡಬೇಕಾದ್ರೆ ಇವಾಗೇನು ಮಾಡಿದ್ದೀನಿ ಸೇಮ್ ಇದೇ ಥರನೇ ಮಾರ್ನಿಂಗ್ ಎದ್ದು ಒಂದು ದಿನ ಪೂರ್ತಿ ಆಗುತ್ತೆ ನನಗೆ ಪೂಜೆ ಮಾಡೋದು. ಹಾಗಾಗಿ ವಾರ ಕ್ಲೀನ್ ಮಾಡ್ತಿರ್ತೀನಲ್ಲ, ಸೊ ಹಾಗಾಗಿ ಅಂಥ ಕ್ಲೀನಿಂಗು ತುಂಬ ಏನೂ ಬರಲ್ಲ. ಕೆಲವ್ರಿಗೆ ನಾನು ಏನು ಹೇಳ್ತೀನಿ ಅಂತ ಅಂದರೆ, ಪ್ಲೀಸ್ 2 ಡೇಸ್ ಮುಂಚೆನೇ ಏನೇನೋ ಪ್ರಿಪ್ರೇಷನ್ನು ಅಂದರೆ ಊಟದ ವಿಷಯದಲ್ಲಿ ಮಾಡಬೇಡಿ. ಆದಷ್ಟು ಈಗ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು ಅಂತ ಅಂದರೆ ನೈಟೆಲ್ಲ ಮಾಡ್ತಿರಲ್ಲ, 12 ಗಂಟೆಯಿಂದ ಶುರು ಮಾಡಿ ಮಾಡ್ತಾ ಮಾರ್ನಿಂಗ್ ಆಗೋಗುತ್ತೆ. ಸೊ ನಿಮಗೆ ಫ್ರೆಶ್ ಆಗಿ ಅನ್ನೋ ಥರನೂ ಅನಿಸುತ್ತೆ, ಮತ್ತು ಪೂಜೆನೂ ಬೇಗ ಆದಂಗೆ ಆಗುತ್ತೆ. 2 ಡೇಸ್ ಮುಂಚೆ ಯಾವತ್ತೂ ಮಾಡ್ಕೊಳಕ್ಕೆ ಹೋಗ್ಬೇಡಿ ಫುಡ್ನ ಯಾವತ್ತು. ನೆಕ್ಸ್ಟ್ ನಾನು ಸ್ಯಾರಿನೂ ಸಹ ಮುಂಚೆನೇ ನಾನು ಮಾಡ್ಕೊಂಡಿರಲಿಲ್ಲ. ಅಂದರೆ ಮಾಡ್ಕೊಬೋದಾಯಿತು, ಅಂದರೆ ನನಗೆ ಟೈಮ್ ಇರಲಿಲ್ಲ ಹಿಂದಿನ ದಿನ. ಅದಕ್ಕೆ ನಾನು ಮಾರ್ನಿಂಗೇನೆ ಅದನ್ನು ಮಾಡಿಕೊಂಡೆ. ಸೊ ನೆಕ್ಸ್ಟ್ ನಾನು ಮಾವಿನ ಎಲೆಯಲ್ಲಿ ಚಿಕ್ಕದಾಗಿ ಮರ ಥರ ಮಾಡಿಕೊಂಡು ಅದಕ್ಕೆ ನಾನು ಧಾನ್ಯಗಳನ್ನ ಹಾಕೋದಕ್ಕೆ ಅಂತ ಮಾಡಿಕೊಂಡೆ. ಏಕೆಂದರೆ ಮಾವಿನ ಎಲೆನೂ ಶ್ರೇಷ್ಠ, ಹಾಗಾಗಿ ನಾನು ಅದಕ್ಕೇ ಧಾನ್ಯಗಳಿಟ್ಟರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಡೆಕೋರೇಷನ್ಗೆ ಅಂತ ನಾನು ಮಾಡಿದೆ. ನಾನು ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಯಾವತ್ತೂ ನಾವು ಬೇರೆಯವರು ಬಂದು ನೋಡಿ ಚೆನ್ನಾಗಿ ಕೂರಿಸಿದ್ದಾರೆ ಅಂತ ಅನ್ನಲಿ ಅನ್ನೋ ಉದ್ದೇಶಕ್ಕೆ ನೀವು ಯಾವತ್ತೂ ಲಕ್ಷ್ಮೀ ಪೂಜೆ ಮಾಡೋಕ್ಕೆ ಹೋಗಬೇಡಿ. ನಮ್ಮ ಮನಸ್ಸಿಗೆ ತೃಪ್ತಿ ಆಗೋ ಥರ ನೀವು ದೇವರನ್ನು ಕೂರಿಸಿ ಯಾವತ್ತೂ. ನಾನು ಮಾಮೂಲಿ ಕೆಳಗಡೆ ಬಾಳೆದೆಲೆ ಇಟ್ಬಿಟ್ಟು ಅಕ್ಕಿ ಹಾಕಿ ಮಾಮೂಲಿ ನಾರ್ಮಲಾಗೆಲ್ಲ ಕೂರಿಸೋ ಥರ ಕೂರಿಸಿದೆ.
ಕೆಲವ್ರು ಏನಂತ ಅಂದರೆ ಈ ಕೈ ಕಾಲುಗಳನ್ನೆಲ್ಲ ಆರ್ಟಿಫಿಷಿಯಲ್ ಆಗಿ ತೊಗೊಂಡು ಬಂದು ಕೂರಿಸ್ತಾರೆ. ನನಗದು ಇಷ್ಟ ಆಗೋದಿಲ್ಲ. ಏನಕ್ಕೆ ಅಂತ ಅಂದರೆ ಇವಾಗ ನಾವು ಕೆಲವು ಈಗ ಮನೆಗಳಲ್ಲಿ ನಾವೇ ಫೋಟೋಗಳು ಒಡೆದೋಗಿದ್ರೆ, ಗಾಜು ಸ್ವಲ್ಪ ಇದಾಗಿದ್ರೆ, ಮತ್ತು ಈಗ ಏನಾದ್ರು ವಿಗ್ರಹಗಳು ತಂದಿರೋ ಅದೊಂದು ಸ್ವಲ್ಪ ಬೀನ್ ಬಿಟ್ಟಿರೋದೆ ಅದನ್ನು ಪೂಜೆ ಮಾಡಬಾರ್ದು ಅಂತ ನಾವು ಅದನ್ನು ಪೂಜೆ ಮಾಡಲ್ಲ. ಸೊ ಇದು ಅದೇ ಥರ ಆಗುತ್ತೆ. ಅಂದರೆ ಕಾಲು ಸಿಕ್ಕಿದ ಕಡೆ ಎಲ್ಲ ಕಾಲೆಲ್ಲ ಸಿಗಿಸ್ಕೊಂಡು ಕೈ ಹಾಕ್ಕೊಂಡು ಅದು ಅದರಿಂದನೇ ಬಂದಿರೋದಿಲ್ಲ, ಹಿಂಗೆ ಬೇಕಂಗೆ ಸಿಗ್ಸೋದು. ಅದು ನನಗೆ ಮನಸ್ಸಿಗೆ ತೃಪ್ತಿ ಕೊಡೋದಿಲ್ಲ. ನೋಡೋಕ್ಕೆ ಚೆನ್ನಾಗಿ ಕಾಣ್ಬೋದು, ಬಟ್ ನನಗದು ಮನಸ್ಸಿಗೆ ಇಷ್ಟ ಆಗೋದಿಲ್ಲ. ಏನಕ್ಕೆ ಕಳಸ ಉಡಬೇಕು, ಕಳಸದಲ್ಲಿ ನಾವು ಲಕ್ಷ್ಮಿ ನೋಡಬೇಕು. ನಾನು ಆ ಕಡ್ಡಿನ ಸಹ ಹಾಕೋದಕ್ಕೆ ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಸೊ ಸೆರಗು ಬೇಕಲ್ಲ ಅನ್ನೋ ಉದ್ದೇಶಕ್ಕೆ ಅದೊಂದು ಕಡ್ಡಿ ಹಾಕಿದ್ದೆ, ಅಷ್ಟು ಬಿಟ್ಟರೆ ನಾನು ಸಪ್ರೇಟಾಗಿ ಕೈ ಕಾಲು ಆ ಥರ ಏನೂ ನಾನು ಹಾಕಲಿಲ್ಲ. ನನಗದು ಇಷ್ಟನೂ ಆಗಲ್ಲ. ಏನಕ್ಕೆ ಅಂದರೆ ಅದು ಬಿಟ್ಟಿದೆ ಅನ್ನೋ ಥರನೇ ಆಗುತ್ತೆ. ಅದನ್ನು ಪೂಜೆ ಮಾಡಬಾರ್ದು ಅಂದ್ಬಿಟ್ಟು ನಾವು ಲಕ್ಷ್ಮಿಗೆ ಆ ಥರ ಮಾಡಬಾರ್ದಲ್ವ. ಸೊ ಹಂಗಾಗಿ ನಾವು ಮಾಡಲ್ಲ. ಅಷ್ಟು ನಮಗೆ ಕೈ ಕಾಲಿರೋವಂಥದ್ದೇ ಪೂಜೆ ಮಾಡಬೇಕು ಅನ್ನೋ ಥರ ಇದ್ದರೆ ನಾವು ಅಷ್ಟು ದೊಡ್ಡದು ಈಗ ಗಣಪತಿಗಳನ್ನ ತರ್ತೀವಲ್ಲ, ಸೊ ಹಾಗಾಗಿ ಅದನ್ನು ವಿಗ್ರಹ ಥರ ಪೂಜೆ ಮಾಡಿದ್ರೆ ಅದು ಒಂಥರ ಒಳ್ಳೆಯದು. ಅದನ್ನು ಬಿಟ್ಬಿಟ್ಟು ನಮಗೆ ಬೇಕಾದ ಥರ ಎಲ್ಲ ಮಾಡಿಕೊಂಡು ಎಲ್ಲ ಮಾಡಿದ್ರೆ ಅದು ನನಗೆ ಮನ್ಸಿಗೆ ಹೋಗಲ್ಲ. ಕೆಲವರು ಮಾಡ್ತಾರೆ, ಹಂಗಂದ್ಬಿಟ್ಟು ಅವ್ರಿಗೆ ಬರಲ್ಲ, ನಾ ಈ ಥರ ಮಾಡಿದ್ರೆ ಈ ಥರ ಲಕ್ಷ್ಮಿ ಬರ್ತಾಳೆ ಅಂತ ನಾನು ಹೇಳ್ತಿಲ್ಲ. ಆಗಲೇ ಹೇಳ್ದಂಗೆ ನಮ್ಮ ಮನಸ್ಸಿಗೆ ಹೆಂಗೆ ಅನಿಸುತ್ತೋ ಆ ಥರ ಲಕ್ಷ್ಮಿ ಪೂಜೆ ಮಾಡಬೇಕು ಯಾವತ್ತೂ. ಎಲ್ಲರಿಗೂ ಹೇಳೋದು ನಾನು ಅದೇನೆ. ಸೊ ನನಗೆ ಒಟ್ಟಿನಲ್ಲಿ ಅದನ್ನು ನನಗೆ ಮನಸ್ಸಾಗೋದಿಲ್ಲ, ಅದಕ್ಕೋಸ್ಕರ ನಾನು ಆರ್ಟಿಫಿಷಿಯಲ್ ಆ ಥರ ಏನೂ ತರಲಿಲ್ಲ. ಕೆಲವರು ಹೂವನ್ನು ಹಾಕ್ತಾರೆ, ಆರ್ಟಿಫಿಷಿಯಲ್ ಹೂಗಳು ಹಾಕಿ ಡೆಕೋರೇಷನ್ ಮಾಡ್ತಾರೆ. ಸೊ ನಾನು ಅದನ್ನು ಮಾಡಲಿಲ್ಲ. ನಮ್ಮ ಹತ್ರ ಎಷ್ಟಿದೆಯೋ ಅಷ್ಟೇ ಕೊಟ್ಟು ಲಕ್ಷ್ಮಿಗೆ ನಾನು ಪೂಜೆ ಮಾಡೋಣ ಅಂತ ಆದಷ್ಟು ನನ್ನ ಕೈಲಿ ಏನಾಗುತ್ತೋ ನಾನು ಅದನ್ನು ಮಾಡಿ ಸಿಂಪಲಾಗಿ ನಾನು ಕೂರಿಸಿದ್ದೀನಿ. ಸೊ ಮತ್ತು ಬಾಗಿನ ಇಟ್ಟು ಮಾಮೂಲಿ ಇದೆಲ್ಲ ಇಟ್ಟು ನೈವೇದ್ಯಕ್ಕೆ ನಾನು ಪುಳಿಯೋಗರೆ ಮತ್ತು ಪಾಯಸ, ಕೇಸರಿ ಬಾತು ಬಂದವ್ರಿಗೆ ಕೊಡೋಣ ಅಂತ ಸಜ್ಜಿಗೆ ಪ್ರಸಾದಕ್ಕೆಲ್ಲ ಮಾಡಿಟ್ಟಿದ್ದೆ. ಮತ್ತು ಚಿಕ್ಕದಾಗಿ ದೇವ್ರ ಮನೆಯಲ್ಲೂ ನಾನು ಇನ್ನೊಂದು ಕಳಸ ಹೂಡಿ ಲಕ್ಷ್ಮಿನ ಕೂರಿಸಿದ್ದೆ. ನಾನು ಅಲ್ಲಿ ಕಾಯೆಲ್ಲ ಹೊಡೆದು ಪೂಜೆ ಎಲ್ಲ ಅಲ್ಲಿ ಮಾಡಿದ್ದೆ. ಇಲ್ಲಿ ಹೊರಗಡೆ ಮಾತ್ರ ಇಲ್ಲಿ ಬಂದವ್ರಿಗೆ ದರ್ಶನಕ್ಕೆ ಅಂದ್ಬಿಟ್ಟು ನಾನು ಹೊರಗಡೆ ಸಪ್ರೇಟಾಗಿ ಇಲ್ಲಿ ಇನ್ನೊಂದು ಲಕ್ಷ್ಮಿ ಕೂರಿಸಿರೋದು. ದೇವ್ರ ಮನೇಲಿ ಇನ್ನೊಂದು ಕೂರಿಸಿದ್ದೀನಿ. ನಾನು ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಇಲ್ಲಾಂದ್ರೆ ಅದನ್ನು ತೋರಿಸ್ತಿದ್ದೆ. ಸೊ ನಾನು ಯಾವುದೇ ಪೂಜೆ ಮಾಡಲಿ ಫಸ್ಟು ನಾನು ವಿಘ್ನ ವಿನಾಶಕ ಅಂತ ನಾನು ಗಣಪತಿನ ಕೂರಿಸ್ತೀನಿ. ಯಾವುದೇ ಪೂಜೆ ಮಾಡಲಿ ನಾನು ಗಣಪತಿ ಕೂರಿಸ್ಬಿಟ್ಟೇ ನಾನು ನೆಕ್ಸ್ಟ್ ಇದು ಮಾಡೋದು. ಫಸ್ಟು ಪೂಜೆನೇ ನಾನು ಗಣಪತಿಗೆ ಅರ್ಪಿಸ್ತೀನಿ. ಹಾಗಾಗಿ ನಾನು ಅದಕ್ಕೂ ಸಹ ಬಾಳೆದೆಲೆ ಹಾಕಿ ಅಕ್ಕಿ ಹಾಕಿ ಗಣಪತಿನ ಕೂರಿಸ್ದೆ. ಎಲ್ಲ ಒಟ್ಟಿನಲ್ಲಿ ಕೆಲಸ ಎಲ್ಲ ಕಂಪ್ಲೀಟಾಗಿ ಆಗೋಷ್ಟರೊಳಗೆ ಸಂಜೆ 5:30 ಆಯಿತು. ಮತ್ತು ಒಡವೆನೂ ಸಹ ನಾನು ಹಾಕಿದ್ದನ್ನು ದೇವ್ರಿಗೆ ಅರ್ಪಿಸೋದು ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ನಾನು ಅದನ್ನು ಸಹ ಹಾಕಲಿಲ್ಲ ಒಡವೆನೂ. ಅದಕ್ಕೆ ಅಂತಲೇ ಸಪ್ರೇಟು ನಾನು ದೇವ್ರಿಗೆ ಅಂತಲೇ ಒಂದು ಸೆಟ್ ತಂದು ಇಟ್ಕೊಂಡಿದ್ದೀನಿ. ವರ್ಷ ನಾನು ಅದನ್ನು ವೇರ್ ಮಾಡ್ತೀನಿ. ಕೆಲವರು ಹಣನೂ ಇಡಬಾರ್ದು ಅಂತಾರೆ, ಅದೇ ಥರ ನಾನು ಹಣ ಇಟ್ಟಿರಲಿಲ್ಲ. ಯಾಕೆಂದರೆ ತಾಯಿ ಹತ್ರ ನಾವು ಬೇಡಬೇಕಾಗಿರೋದು, ನಾವೇ ತಾಯಿಗೆ ಅರ್ಪಣೆ ಮಾಡೋಕ್ಕಾಗಲ್ವಲ್ಲ. ಸೊ ಹಂಗಾಗಿ ನಾನು ಹಣನೂ ಇಟ್ಟಿರಲಿಲ್ಲ. ಕೆಲವ್ರನ್ನ ಅವರೆಲ್ಲ ಬಂದು ಅದಾದಮೇಲೆ ನಾನು ಊಟ ಮಾಡಿ ಮಲಗಿದ್ದು 9:30 ಆಯಿತು.